ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ತುಮಕೂರಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಕೆಲಸ ತಡೆಯದಂತೆ ಕುಣಿಗಲ್ ಶಾಸಕ ರಂಗನಾಥ್ ಮನವಿ ಮಾಡಿಕೊಂಡಿದ್ದಾರೆ. ಪ್ರತಿಭಟನೆ ಮಾಡಿ ಹೇಮಾವತಿ ಲಿಂಕ್ ಕೆನಾಲ್ ಕೆಲಸವನ್ನ ತಡೆಯದಂತೆ ಕುಣಿಗಲ್ ಶಾಸಕ ರಂಗನಾಥ್ ಮನವಿ ಮಾಡಿಕೊಂಡಿದ್ದಾರೆ. ವೈಕೆ ರಾಮಯ್ಯನವರ ಹೋರಾಟದಿಂದ ನೀರು ಸಿಕ್ತು. ಈಗಾಗಲೇ ತುಮಕೂರು ಜಿಲ್ಲೆಗೆ 49% ನೀರು ಸಿಕ್ಕಿದೆ. ಕುಣಿಗಲ್ ಈ ಜಲಾಶಯದ ಮೊದಲ ಫಲಾನುಭವಿ. ಇನ್ನು ಕುಣಿಗಲ್ಗೆ 3.01 TMC ನೀರು ಹಂಚಿಕೆಯಾಗಿದೆ. 2018ರಿಂದ ಲಿಂಕ್ ಕೆನಾಲ್ಗೆ ಅಡೆತಡೆಗಳು ಉಂಟಾಗ್ತಾ ಇದೆ. ಈ ಅಡೆತಡೆಗಳ ನಡುವೆ ಕಾಮಗಾರಿ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಕುಣಿಗಲ್ ಜನರ ದಶಕಗಳ ಕನಸು ಇನ್ನೇನು ಈಡೇರ್ತಾ ಇದೆ. ಇದೇ ಸಂದರ್ಭದಲ್ಲಿ ಮತ್ತೆ ತಡೆಯೊಡ್ಡುವಂತಹ ಕೆಲಸ ಮಾಡ್ತಾ ಇರೋದಿದೆಯಲ್ಲ, ಇದಾಗಬಾರದು. ಯೋಜನೆಯಿಂದ ಜಿಲ್ಲೆಯ ಜನರಿಗೆ ಅನ್ಯಾಯ ಆಗೋದಿಲ್ಲ. ನಾವು ನಮ್ಮ ಪಾಲಿನ ನೀರನ್ನು ಮಾತ್ರ ಬಳಕೆ ಮಾಡ್ತೀವಿ ಅಂತ ಪ್ರತಿಭಟನಾಕಾರರಿಗೆ ಕುಣಿಗಲ್ ಶಾಸಕ ರಂಗನಾಥ್ ಮನವಿ ಮಾಡಿದ್ದಾರೆ. ಇನ್ನು ಕುಣಿಗಲ್ ಶಾಸಕ ರಂಗನಾಥ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರ ಕೂಡ ಬರೆದಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ. ಅನೇಕ ವರ್ಷಗಳ ಹೋರಾಟದ ಫಲವಾಗಿ ಈ ಲಿಂಕ್ ಕೆನಾಲ್ ಈಗ ಕಾಮಗಾರಿ ಪೂರ್ಣಗೊಳ್ಳೋದಕ್ಕೆ ಬರ್ತಾ ಇದೆ. ಈಗ ತಾನೇ ಕೇವಲ 49% ನೀರು ಸಿಕ್ಕಿದೆ. ನಾವು ನಮ್ಮ ಪಾಲಿನ ನೀರನ್ನು ಮಾತ್ರ ಬಳಕೆ ಮಾಡ್ತೀವಿ, ನಿಮಗೇನು ತೊಂದರೆ ಆಗೋದಿಲ್ಲ ಅಂತ ಕುಣಿಗಲ್ ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಸಿಗತ್ತೆ, ಹೋರಾಟಗಾರರು ಹೋರಾಟದಿಂದ ಹಿಂದೆ ಸರಿತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಕೆಲಸಕ್ಕೆ ತಡೆ ಒಡ್ಡುವಂತಹ ಪ್ರಯತ್ನ ಮಾಡಬೇಡಿ, ಆ ರೀತಿಯಾಗಿ ಕಾರ್ಯಗಳನ್ನು ಮಾಡಬೇಡಿ ಅಂತ ಅವರು ಪ್ರತಿಭಟನಾಕಾರರಲ್ಲಿ ಮನವಿ ಮಾಡಿದ್ದಾರೆ. ಇನ್ನು ಪ್ರತಿಭಟನಾಕಾರರು ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.